ಕಾನೂನು ರಕ್ಷಿಸಬೇಕಾದವರಿಂದ ಇದೆಂಥ ಅನ್ಯಾಯ. ಇನ್ಶೂರೆನ್ಸ್ ಹಣವನ್ನ ಕೊಡದೆ ವಂಚಿಸಿದ್ರ ಲಾಯರ್. ಹಣ ಕೇಳಿದ್ದಕ್ಕೆ ವಕೀಲನಿಂದ ಜಾತಿ ನಿಂದನೆ ಆರೋಪ. ವಕೀಲರು ಅಂದ್ರೆ ಕಾನೂನು ಪಾಲಕರು. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಿಕೊಡ್ತಾರೆ. ಅದೆಷ್ಟೋ ಮಂದಿ ನಿರಪರಾಧಿಗಳಿಗೆ ಶಿಕ್ಷೆ ಆಗುವುದನ್ನು ತಪ್ಪಿಸಿ ಅವರ ಬದುಕನ್ನ ರಕ್ಷಿಸ್ತಾರೆ. ಹೀಗಾಗಿ ವಕೀಲರಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಇದೆ. ಆದರೆ ಎಲ್ಲಾ ವಕೀಲರು ದೇವಸ್ವರೂಪರಾಗಿರುವುದಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಅಮಾಯಕತೆ, ನಂಬಿಕೆ ಇವರ ಬಂಡವಾಳ ಆಗಿದ್ದು ಈಗಾಗಲೇ ನೊಂದವರ ಕುಟುಂಬಕ್ಕೆ ಮತ್ತಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ವಕೀಲ ಯಾರು? ಆತ ಮಾಡ್ತಾ ಇರೋ ಅನ್ಯಾಯದ ಕೆಲಸ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ನ್ಯಾಯ ಒದಗಿಸಿಕೊಡಿ ಅಂತ ವಕೀಲರ ಬಳಿ ಹೋದವರಿಗೆ ವಕೀಲರೇ ವಂಚನೆ ಮಾಡಿರೋ ಕಥೆ ಇದು. ಹೌದು, ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೊಂದ ಕುಟುಂಬವೊಂದು ನ್ಯಾಯ ಒದಗಿಸಿಕೊಡಿ ಅಂತ ವಕೀಲರ ಮೊರೆ ಹೋಗಿದ್ದ ಕುಟುಂಬಕ್ಕೆ ಸಿಕ್ಕ ಪರಿಹಾರದ ಹಣವನ್ನ ವಕೀಲರೇ ದೋಚಿ ಮಹಾ ಮೋಸ ಮಾಡಿರೋ ಅಮಾನವೀಯ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಉಮೇಶ್ ಅಂತ. ವೃತ್ತಿಯಲ್ಲಿ ವಕೀಲ. ನೂರಾರು ಕೇಸ್ಗಳನ್ನ ಕ್ಲಿಯರ್ ಮಾಡಿ ಸಾಕಷ್ಟು ಮಂದಿಗೆ ಒಳಿತು ಮಾಡಿದವನು. ಒಳ್ಳೆ ವಕೀಲ ಅಂತ ಹೆಸರುವಾಸಿಯಾಗಿದ್ದು ನಮಗೂ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸದಲ್ಲಿ ನೊಂದ ಕುಟುಂಬವೊಂದು ವಕೀಲ ಉಮೇಶ್ ಬಳಿ ಹೋಗಿದ್ರು. ಆದರೆ ನೊಂದ ಕುಟುಂಬಕ್ಕೆ ಸಿಗಬೇಕಾದ ಸುಮಾರು 14 ಲಕ್ಷ ಹಣವನ್ನ ಲೂಟಿ ಹೊಡೆದಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ತುಮಕೂರು ಜಿಲ್ಲೆ ಹೊನ್ನೊಡಿಕೆ ಬಳಿಯ ಯಲ್ಲಾಪುರ ಕಾಲೋನಿಯ ನಾಗಮ್ಮ ಅನ್ನೋರ ಪತಿ ನೆಲಮಂಗಲ ಬಳಿ ಅಪಘಾತಕ್ಕೀಡಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಪರಿಹಾರಕ್ಕಾಗಿ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ರು. ವಾದ ಪ್ರತಿವಾದದ ಬಳಿಕ ಕೋರ್ಟ್ನಲ್ಲಿ ಅಪಘಾತಕ್ಕೀಡಾದ ಕುಟುಂಬಕ್ಕೆ 26 ಲಕ್ಷ ಹಣವನ್ನ ಪರಿಹಾರವಾಗಿ ಕೊಡಬೇಕು ಅಂತ ಇನ್ಶೂರೆನ್ಸ್ ಕಂಪನಿಗೆ ಕೋರ್ಟ್ ಸೂಚಿಸಿತ್ತು. ಆದರೆ ನ್ಯಾಯ ಕೊಡಿಸ್ತೇನೆ ಅಂತ ಜೊತೆಯಲ್ಲಿದ್ದ ವಕೀಲ ತನ್ನ ನವರಂಗಿ ಆಟ ಆಡಿದ್ದು ನೊಂದ ಕುಟುಂಬಕ್ಕೆ ಸೇರಬೇಕಾಗಿದ್ದ 26 ಲಕ್ಷ ಇನ್ಶೂರೆನ್ಸ್ ಪರಿಹಾರ ಹಣದಲ್ಲಿ ಕೋರ್ಟಿಗೆ ಕೊಡಬೇಕು ಅಂತ ಹೇಳಿ ಕುಟುಂಬಸ್ಥರಿಗೆ 4 ಖಾಲಿ ಚೆಕ್ಗೆ ಸಹಿ ಮಾಡಿಕೊಂಡು 14 ಲಕ್ಷ ಹಣವನ್ನ ಮೋಸದಿಂದ ವಂಚನೆ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು 14 ಲಕ್ಷ ಹಣವನ್ನ ಮೋಸದಿಂದ ತೆಗೆದುಕೊಂಡಿದ್ದಲ್ಲದೆ ಉಳಿದ ಖಾಲಿ ಚೆಕ್ಗಳನ್ನ ಬೌನ್ಸ್ ಮಾಡಿ ಇನ್ನಷ್ಟು ಹಣ ಕೊಡಿ ಅಂತ ನೋಟಿಸ್ ಕಳುಹಿಸಿ ಬೆದರಿಸ್ತಾ ಇದ್ದಂತೆ ವಕೀಲನಿಂದ ವಂಚನೆ ಸಹಿಸಿಕೊಳ್ಳದೆ ನಾಗಮ್ಮ ಪ್ರಶ್ನಿಸಿದ್ದಕ್ಕೆ ಏನ್ ಮಾಡ್ಕೋತೀಯ ಮಾಡ್ಕೊಳ್ಳಿ ಅಂತ ಹೆದರಿಸಿದ್ದಲ್ಲದೆ ವಕೀಲ ಉಮೇಶ್ ಜಾತಿ ನಿಂದನೆ ಮಾಡಿದಾರಂತೆ. ಇನ್ನು ಈ ಸಂಬಂಧ ತುಮಕೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ನಾಗಮ್ಮ ಹಾಗೂ ಅವರ ತಾಯಿ ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಮುಂದೆ ಅಳಲನ್ನ ತೋಡ್ಕೊಂಡ್ರು. ನಮ್ಮ ಮನೆಯವ್ರದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರು. ಅವ್ರೇನು ಮಾಡವ್ರೆ, ಅಮೌಂಟ್ ಎಲ್ಲ ಬಂದಿದ್ದ ಅವ್ರ ಅಕೌಂಟಿಗೆ, ನಮ್ಮ ಅಕೌಂಟಿಗೆ ಬಂದಿತ್ತು. ನಮ್ಮ ಅಕೌಂಟಿಗೆ ಬಂದಿದ್ರೆ ಅವ್ರೇನು ಮಾಡಿಬಿಟ್ಟವ್ರೆ, ಖಾಲಿ ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಬಿಟ್ಟು ಕೋರ್ಟಿಗೆ ಕೊಡಬೇಕು ಅಂತೇಳಿ ನಮ್ಮ ಹತ್ರ ಎಲ್ಲ ಇದು ಮಾಡಿಸ್ಕೊಂಡು ಅವರು ನಮ್ಮ ಅಕೌಂಟಿಗೆ ಬಂದಿದ್ದ ದುಡ್ಡ 5 ತಿಂಗಳಾಗ್ಯದ ಎತ್ಕೊಂಡು ಅವ್ರು ಇಲ್ಲಿವರೆಗೂ ನಮ್ಗೆ ಹೇಳೇ ಇಲ್ಲ. ಉಮೇಶ್ ಅಂತ ಲಾಯರ್ ಅವರು. ಆಮ್ಯಾಕೆ ಅವ್ರೇನು ಮಾಡ್ಯಾರ, ನಾವು ಫೋನ್ ಮಾಡಿ ಕೇಳೋವತ್ಗೆ ಅವ್ರೇನು ಹೇಳಿದ್ರು, ಇಲ್ಲ ನಮ್ಮ ಫೀಸ್ ನಾವು ಇಟ್ಕೊಂಡಿದ್ದೀವಿ ಅಂತ ಅಂದರು. ನಿಮ್ಮ ಫೀಸ್ 16 ಲಕ್ಷನ ಅಂತ ನಾವು ಕೇಳ್ದು. ಹಂಗನ್ನ ನಾವು ಅದಕ್ಕೆ ನಮ್ಮ ಫೀಸ್ ಅಷ್ಟೇ ಇರೋದು, ನಿಮ್ಗೆ ಯಾವುದು ಕೊಡಬೇಕಾಗಿಲ್ಲ, ಮಕ್ಳಿಗೆ ಬಾಂಡು ಕೂಡ ಕೊಡಕ್ಕೆ ಬೇಕಾಗಿಲ್ಲ ಅಂತ ಅವರು ನಮ್ಮ ಮೇಲೆ ಇದು ಮಾಡ್ತಾವ್ರು. ಬಾಯಿ ಬಂದಂಗೆ ಬೈದು ನಮ್ಮನ್ನೆಲ್ಲ ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತೆಲ್ಲ ಬೈದು ನಮ್ಮನ್ನ ಈ ಥರ ಮಾಡ್ತಾವ್ರು. ನಮಗೆ ನಮ್ಮವೇ ಚೆಕ್ ತಗೊಂಡು ಅವ್ರು ನಮಗೆ ಚೆಕ್ ಬಂದು ಸಾಕಿಸ್ತಾವ್ರಿ. ತಿರ್ಗಾ ಮೊನ್ನೆ ಬೇರೆ ಒಂದು ಚೆಕ್ ಯಾವುದೋ ಒಂದು ಬಂದಿತ್ತು, ಅದು ನಾವು ಗೊತ್ತಿರಲಿಲ್ಲ ನಮ್ಗೆ. ಅದು ನಮ್ಮ ಅಪ್ಪಾಜಿ ಕಣ್ಕಾಣಲ್ಲ, ಅವ್ರು ಹೊರಟೋಗ್ಬಿಟ್ಟಿದ್ರು. ಅವರು ಕಂಪ್ಲೇಂಟು ಎಲ್ಲ ತುಮಕೂರಲ್ಲಿ ರೂರಲ್ ಸ್ಟೇಷನ್ನು, ಆಮೇಲೆ ಶಿರಾದ್ ಗೇಟಲ್ಲಿ ಸ್ಟೇಷನಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಅವರೆಲ್ಲ ಇಲ್ಲ, ನಮಗೇನು, ನಾವು ಅವ್ರು ಫೋನ್ ಮಾಡಿದ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ನಾವು ಕಾಂಟ್ಯಾಕ್ಟು ಮಾಡಿಲ್ಲ ಅವ್ರನ್ನ. ನಮ್ಗೀಗ ಮಕ್ಳದು 10 ಲಕ್ಷನೂ ಮೋಸ ಆಗೈತೆ, ನಮ್ದು 14 ಲಕ್ಷನೂ ಮೋಸ ಆಗೈತೆ. ನಮ್ಗೆ ಯಾವುದು 1 ರೂಪಾಯಿ ಬಂದಿಲ್ಲ ನಮಗೆ. ನಮ್ಮ ಒಳಿಯಾರು ತೀರೋಗಿದ್ರು ಆಕ್ಸಿಡೆಂಟ್ ಆಗಿ.
ಉಮೇಶ ಅನ್ನೋನು ಬೆಂಗಳೂರವನು. ನಾವು ಕೋರ್ಟಿಗೆ ಕೇಸ್ ಹಾಕಿದ್ದ 16 ಲಕ್ಷ ದುಡ್ಡು ಎತ್ಕೊಂಡವನೆ. ನಮಗೆ ದುಡ್ಡು ಕೇಳೋಕೆ ಹೋದರೆ ನಮ್ಮ ಮ್ಯಾಗೆ ಕಂಪ್ಲೇಂಟ್ ಮಾಡೋದು, ನೋಟಿಸ್ ಕೊಡೋದು, ಹಿಂಗೆಲ್ಲ ಮಾಡ್ತಾವ್ನೆ. ಈಗ ನೀವು ಆಕ್ಸಿಡೆಂಟ್ ಕೇಸಿಗೆ ಕೊಟ್ಟಿದ್ದು ಅವರಿಗೆ? ನಾವು ಅವ್ರಿಗೆ ಕೊಟ್ಟಿದ್ದಿತ್ತು. ಈಗ ಅವರು ನಮ್ಗೆ ಅನ್ಯಾಯ ಮಾಡ್ಯವ್ರೆ, ನಮಗೆ ನ್ಯಾಯ ಸಿಕ್ಕಿಲ್ಲ. ಒಂದು ಹೆಣ್ಮಕ್ಳಿಗೆ ಒಂದು ರಕ್ಷಣೆನೂ ಸಿಕ್ಕಿಲ್ಲ. ಇಲ್ಲಿ ಒಂದು ಕೇಳೋಕೆ ಹೋದರೆ ಸ್ಟೇಷನ್ನಾಗ ಒಂದು ರಕ್ಷಣೆ ಕೊಡ್ತಾ ಇಲ್ಲ, ಕೋರ್ಟಾಗ ಒಂದು ರಕ್ಷಣೆ ಕೊಡ್ತಾ ಇಲ್ಲ. ದಯವಿಟ್ಟು ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಈ ಬಗ್ಗೆ ವಕೀಲರೊಬ್ಬರು ಮಾತನಾಡಿ, ಇದು ನಾನೇ ವಕಾಲತ್ತು ಮಾಡ್ತಾ ಇದ್ದ ಪ್ರಕರಣ. ಬೆಂಗಳೂರಿನಲ್ಲಿ ಕೇಸ್ ಇದ್ದಿದ್ದಕ್ಕೆ ಗೊತ್ತಿರುವ ಉಮೇಶ್ಗೆ ಅಲ್ಲಿಗೆ ಬಂದಾಗ ಈ ಕೇಸ್ ನೋಡ್ಕೊಳ್ಳೋದಕ್ಕೆ ಹೇಳಿದ್ದೆ. ಆದರೆ ಉಮೇಶ್ ಇವರ ಬಳಿ ಗೊತ್ತಾಗದಂತೆ ಖಾಲಿ ಚೆಕ್ ಪಡೆದು ವಂಚನೆ ಮಾಡಿ 14 ಲಕ್ಷ ಹಣವನ್ನ ಲಪಟಾಯಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಉಮೇಶ್ ಮೇಲೆ ಕ್ರಮ ಜರುಗಿಸಿ ನೊಂದವರಿಗೆ ನ್ಯಾಯ ಒದಗಿಸಬೇಕಾಗಿದೆ ಅಂತ ತಿಳಿಸಿದರು. ಶ್ರೀಮತಿ ನಾಗಮ್ಮ ಏನಿದ್ದಾರೆ, ಇವರು ದಲಿತ ಮಹಿಳೆ. ಇವರು ಗಂಡ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಆ ವಿಚಾರವಾಗಿ ಆ ಎಮ್ಮ ಈ ಪರಿಹಾರವಾದ ಕೇಸ್ನ ನನಗೆ ನ್ಯಾಯಾಲಯಕ್ಕೆ ದಾಖಲಿಸೋಕ್ಕೆ ಆ ಎಮ್ಮ ಸಹಿ ಮಾಡಿಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಾವು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ಪ್ರಕರಣ ದಾಖಲು ಮಾಡಿರ್ತೀವಿ. ಈ ವಿಚಾರದಲ್ಲಿ ನಮ್ಮ ಉಮೇಶ್ ಅನ್ನವರ ಒಬ್ಬ ವಕೀಲರನ್ನ ಅಲ್ಲಿ ಹಿಯರಿಂಗ್ಗಳಲ್ಲಿ ನೋಡ್ಕೊಳ್ಳೋಕ್ಕೆ ನೇಮಿಸಿದ್ವಿ. ಅವರು ನಮ್ಮ ವಕಾಲತ್ತು ಇರೋದನ್ನ ದುರುಪಯೋಗ ಮಾಡ್ಕೊಂಡು 23ನೇ ಇಸ್ವಿನಲ್ಲಿ ಅವರು ಎಂದ್ರೊಳಗಿರ್ತಾರೆ. ನಾವು ಸುಮಾರು 26-27 ವರ್ಷ ಪ್ರಾಕ್ಟೀಸ್ ಇರ್ತಕ್ಕಂಥ ನಮ್ಮ ವಕಾಲತ್ತನ್ನ ಓವರ್ಟೇಕ್ ಮಾಡಿ ಅವ್ರ ಸಿಗ್ನೇಚರ್ ಮಾಡಿ ಆ ಎಮ್ ಬರಬೇಕಾದಂಥ ದುಡ್ಡನ್ನ 26,25,000 ರೂಪಾಯಿಲಿ 14,25,000 ರೂಪಾಯಿಗಳನ್ನ 14,17,500 ರೂಪಾಯಿ ಅಮೌಂಟ್ನ ಆ ಎಮ್ನಿಗೆ ಫ್ರಾಡ್ ಮಾಡಿ ಆ ಎಮ್ನಿಂದ ಖಾಲಿ ಚೆಕ್ಕಿಗೆ ಸೈನ್ ತೊಗೊಂಡು ಬ್ಯಾಂಕಿಗೆ ಹಾಜರು ಮಾಡಿ ಆ ಎಮ್ನೇ ಚೆಕ್ ಸೈನ್ ಮಾಡಿಕೊಡ್ತೀನಿ ಆ ಥರ ಹಾಜರು ಮಾಡಿ ಅಮೌಂಟ್ನ ಡ್ರಾ ಮಾಡ್ಕೊಂಡು ಆ ಎಮ್ಮನಿಗೆ 1 ರೂಪಾಯಿ ಕೊಡ್ದಂಗೆ ಆ ಎಮ್ಮ ಗಾರಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದೆ. ಮತ್ತು ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಅವ್ರ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಈ ವಿಚಾರವಾಗಿ ನಾವು ಈ ಥರ ಫ್ರಾಡ್ ಆಗಿದ್ದನ್ನ ನೋಡಿ ಬ್ಯಾಂಕಿಗೆ, ಬ್ಯಾಂಕ್ ಅಥಾರಿಟಿಗೆ ಮತ್ತು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಈ ಥರ ಆಗಿದೆ ಅಂತ ಅಂದಾಗ ಇದನ್ನು ಮನಗಂಡದ ಮಾನ್ಯ ಘನ ನ್ಯಾಯಾಲಯ 3ನೇ ಘನ ನ್ಯಾಯಾಲಯ ಅವನ ವಿರುದ್ಧ ಆಗಿದ್ದ ಪ್ರಕರಣದಲ್ಲಿ ಜಾಮೀನನ್ನ ನಿರಾಕರಿಸಿ ಅವನಿಗೆ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನವ್ರಿಗೆ ಸಂಪೂರ್ಣವಾದಂಥ ರೈಟ್ಸ್ನ ಕಾನೂನು ಪ್ರಕಾರ ಕೊಟ್ಟಿರುತ್ತೆ. ಆದರೂ ಪೊಲೀಸ್ ಇಲಾಖೆಯವರು ಇದುವರೆಗೂ ಅವನ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ನಾವು SP ಈ ವಿಚಾರವಾಗಿ SPಗೆ ಮತ್ತು ಅಡಿಷನಲ್ SP ಮತ್ತು DYSP ಅವರು ಸಹ ಆ ಎಮ್ಮನ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದುವರೆಗೂ ಪೊಲೀಸ್ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮಾನ್ಯ ಘನ ನ್ಯಾಯಾಲಯ ಈ ಪ್ರಕರಣದ ಬಗ್ಗೆ ತೀವ್ರತರವಾಗಿ ಜಾಮೀನು ಪ್ರಕರಣದಲ್ಲಿ ಈ ಥರ ಮೋಸ ಆಗಿರೋನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಜಾಮೀನು ರಿಜೆಕ್ಟ್ ಮಾಡಿರುತ್ತೆ. ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಜಾಮೀನು ವಿಚಾರಣಾ ಹಂತದಲ್ಲಿ ಇರ್ತದೆ. ಅಲ್ಲಿಯೂ ಸಹ ಈ ಪ್ರಕರಣ ಜಾಮೀನು ನಿರಾಕರಿಸುವಂಥ ಸಾಧ್ಯತೆ ತುಂಬ ಇದೆ. ಈ ಎಮ್ಮ ಏನಿದೆ ಬಡ ಮಹಿಳೆ, ದಲಿತ ಮಹಿಳೆ ಆಗಿರ್ತಾಳೆ. ದಲಿತ ಸಂಘಟನೆಗಳು ಸಹ ಇವರಿಗೆ ತುಂಬ ಸಹಕಾರ ಮಾಡಿದ್ದಾವೆ. ದಲಿತ ಸಂಘಟನೆಗಳು SP ಆಫೀಸ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ತೀವ್ರವಾಗಿ ಕ್ರಮ ತಗೊಂಡು ಆ ಎಮ್ಮನಿಗೆ ಏನು ಅನ್ಯಾಯ ಆಗಿದೆ, ದಲಿತ ಮಹಿಳೆಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಆನಂದ್ ವಕೀಲರು. ಅದೇನೇ ಆಗ್ಲಿ, ನ್ಯಾಯ ಒದಗಿಸಬೇಕಾಗಿದ್ದ ವಕೀಲರೇ ಈ ರೀತಿ ವಂಚನೆ ಮಾಡಿದ್ದಲ್ಲದೆ ಬೆದರಿಸಿ ಗೂಂಡಾಗಿರಿ ವರ್ತನೆ ತೋರಿರುವುದು ದುರಂತ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.